ಎಲ್ಲರಿಗೂ ನಮಸ್ಕಾರ. ಈ ವರ್ಷ 2027ರ ಸಾಲಿನಲ್ಲಿ ನಮ್ಮ ಜನಗಣತಿ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ನಮ್ಮ ದೇಶದ 16ನೇ ಜನಗಣತಿ. ಈ ಜನಗಣತಿ 2 ಹಂತದಲ್ಲಿ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ನಮ್ಮ ಮನೆಗಳ ಪಟ್ಟಿ ಮಾಡಿ ಮನೆಗಳ ಗಣತಿಯನ್ನು ನಾವು ಮಾಡ್ತಿದ್ದೀವಿ. ಈ ಪ್ರಕ್ರಿಯೆಯಲ್ಲಿ 2 ವಿಧಾನಗಳು ನಾವು ಅನುಸರಿಸ್ತಾ ಇದ್ದೀವಿ. ಅದು 1ನೇ ತಾರೀಕು ಏಪ್ರಿಲಿಂದ 15ನೇ ತಾರೀಕು ಏಪ್ರಿಲ್ ತನಕ ಸ್ವಯಂ ಪ್ರೇರಿತರಾಗಿ ಜನರೇ ಸ್ವಯಂ ಆಗಿ ಅವರೇ ಗಣತಿಯನ್ನು ಮಾಡಿಕೊಳ್ಳೋದು ಒಂದು ಅಪ್ಲಿಕೇಶನ್ ಮೂಲಕ. ನಮ್ಮ ಒಂದು ವೆಬ್ಸೈಟ್ ಇದೆ www.se.census.gov.in. ಸೊ ಇಲ್ಲಿಗೆ ಹೋದರೆ ತಮ್ಮ ಸ್ಮಾರ್ಟ್ಫೋನ್ಗಳ ಮೂಲಕ ಅವರು OTPಯನ್ನು ಹಾಕ್ಕೊಂಡು ಭಾಷೆಯನ್ನು ಚೂಸ್ ಮಾಡಿಕೊಂಡು ಅಲ್ಲಿ ಕೇಳುವ ಮಾಹಿತಿಯನ್ನು ಅವರೇ ಗಣತಿಯಲ್ಲಿ ಅಳವಡಿಸಿ ಅದನ್ನು ಅಪ್ಲೋಡ್ ಮಾಡೋ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. 2ನೇ ಹಂತ, ಈ ಮೊದಲನೇ ಹಂತದಲ್ಲಿ 2ನೇ ಪ್ರಕ್ರಿಯೆ 16ನೇ ತಾರೀಕು ಏಪ್ರಿಲಿಂದ ನಾವು 15ನೇ ತಾರೀಕು ಮೇ ತನಕ ನಮ್ಮ ಗಣತಿದಾರರು ಆ ಒಂದು ಏನು ಡೇಟಾ ಇದೆ ಅದನ್ನು ಅಥೆಂಟಿಕೇಟ್ ಮಾಡ್ತಾರೆ. ಅಂದರೆ ಈ ಜನಗಣತಿದಾರರು ಏನು ತುಂಬಿರುವಂತಹ ದತ್ತಾಂಶಗಳನ್ನು ನಮ್ಮ ಗಣತಿದಾರರು ಅವರು ಹೋಗಿ ಅದನ್ನು ದೃಢಪಡಿಸ್ಕೊಳ್ತಾರೆ. ಯಾವುದಾದ್ರೂ ಅದರಲ್ಲಿ ಬದಲಾವಣೆಗಳಿದ್ರೆ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡು ಆ ಡೇಟಾವನ್ನು ಕೊಡ್ತಾರೆ. ಮುಂದಿನ ವರ್ಷದಲ್ಲಿ ನಾವು ಫೆಬ್ರವರಿಯಲ್ಲಿ ಇದು 2ನೇ ಹಂತದ ಪ್ರಕ್ರಿಯೆ. ಅಂದರೆ ಪ್ರತಿಯೊಂದು ಮನೆಗೆ ಭೌತಿಕವಾಗಿ ನಮ್ಮ ಗಣತಿದಾರರು ತೆರಳಿ ಅಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾವು ಚಾರ್ಜ್ಗಳನ್ನು ಗುರುತಿಸಿದ್ದೀವಿ. 17 ಚಾರ್ಜ್ಗಳು ನಮ್ಮಲ್ಲಿದೆ. 4 ಜನ ಮಾಸ್ಟರ್ ಟ್ರೈನರ್ಗಳಿದ್ದಾರೆ. ಅವರು 34 ಜನ ಫೀಲ್ಡ್ ಟ್ರೈನರ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ಆ ಫೀಲ್ಡ್ ಟ್ರೈನರ್ಗಳು ನಮ್ಮ 2798 ಗಣತಿದಾರರಿಗೆ ಕೂಡ ಈ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಂತರ ನಮ್ಮಲ್ಲಿ ಈ ಪ್ರಕ್ರಿಯೆಯನ್ನು ಮೇಲುಸ್ತುವಾರಿ ಮಾಡೋದಕ್ಕೆ ಒಟ್ಟು 473 ಮೇಲ್ವಿಚಾರಕರನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಮತ್ತು ಗಣತಿದಾರರಿಗೆ ನಾವು 33 ಪ್ರಶ್ನಾವಳಿಗಳಲ್ಲಿ ಹೇಗೆ ಈ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅಂತ 2 ದಿವಸಗಳ ಕಾಲ 20ನೇ ತಾರೀಕು ಮತ್ತು 30ನೇ ತಾರೀಕು ಇದೇ ತಿಂಗಳು ಈಗಾಗಲೇ ನಾವು ತರಬೇತಿಯನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ. ಸೊ ನಾನು ನಮ್ಮ ಬಳ್ಳಾರಿಯ ಜನರಿಗೆ ಮನವಿ ಮಾಡೋದು, ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ. ಇಲ್ಲಿ ನಾವು ಸಂಗ್ರಹಿಸುವ ದತ್ತಾಂಶಗಳು ನಮ್ಮ ದೇಶದ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ, ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ಜಾರಿ ಮಾಡೋದಕ್ಕೆ ಇದು ನಮಗೆ ಬೇಕೇ ಬೇಕಾದಂಥ ದತ್ತಾಂಶ ಆಗಿರೋದ್ರಿಂದ ಯಾವುದೇ ರೀತಿಯ ಮಾಹಿತಿಯನ್ನು ಮುಚ್ಚಿಡದೆ ನಿಖರವಾದ ಮಾಹಿತಿಯನ್ನು ತಾವು ನಮ್ಮ ಗಣತಿದಾರರೊಂದಿಗೆ ಹಂಚ್ಕೋಬೇಕು. ಅಥವಾ ಸೆಲ್ಫ್ ಎನ್ಯುಮರೇಷನ್ ನೀವೇ ಮಾಡ್ಕೊಳ್ಳೋ ಟೈಮಲ್ಲಿ ನಿಖರವಾದ ಮಾಹಿತಿಯನ್ನು ಹಂಚ್ಕೊಳ್ಳಿ ಅಂತ ತಮಗೆಲ್ಲ ನಾನು ನಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೀನಿ.